ನ್ಯೂಸ್ 42 ಕನ್ನಡ. ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬರೆಯಲೇಬೇಕು. ಇದೇನೋ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಮನಗರ ಜಿಲ್ಲಾ ಘಟಕ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಪದೇ ಪದೇ ಕೇಂದ್ರ ಸರ್ಕಾರಗಳು, ಯಾವುದೇ ಕೇಂದ್ರ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡುವುದು, ಅವಮಾನವನ್ನು ಮಾಡುವುದು ಮೂಲಕ ಕನ್ನಡಿಗರನ್ನ ಪದೇ ಪದೇ ಕೆಣಕುವಂತ ಕೆಲಸವನ್ನ ಮಾಡ್ತಿದೆ. ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಮಾತೃಭಾಷೆಯಲ್ಲಿ ನಮಗೆ ಪರೀಕ್ಷೆ ಬರೆಯುವಂತ ಹಕ್ಕನ್ನ ಕಸಿಯುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಸಂಸದರು ಕನ್ನಡದಿಂದ ಏನು ಕನ್ನಡಿಗರಾಗಿ ಸಂಸದರಾಗಿ ಆಯ್ಕೆಯಾಗಿದ್ರು ಎಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ರೈಲ್ವೆ ಸಚಿವರು ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲಿಂದ ಆಯ್ಕೆಯಾದಂತಹ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಾಗ್ಬೋದು, ನಮ್ಮ ಬೆಂಗಳೂರು ಗ್ರಾಮದಿಂದ ಆಯ್ಕೆಯಾದಂತಹ ಡಾಕ್ಟರ್ ಮಂಜುನಾಥರಾಗ್ಬೋದು, ದಯವಿಟ್ಟು ತಾವೆಲ್ಲರೂ ಹಳ್ಳಿಯ ಪ್ರತಿಭೆಗಳು ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಹಳ್ಳಿ ಭಾಗದಿಂದ ಕನ್ನಡದಲ್ಲಿ ಕಲಿಕೆಯನ್ನ ಮಾಡಿದಂತಹ ಅಭ್ಯರ್ಥಿಗಳಿಗೆ ಇವತ್ತು ಮೋಸ ಆಗ್ತಿದೆ. ನೀವು ಹಿಂದಿ ಇಂಗ್ಲಿಷ್ ಅಲ್ಲಿ ಪರೀಕ್ಷೆಯನ್ನು ಬರೆಯುವ ಮುಖಾಂತರ ಇವತ್ತೆಲ್ಲ ನಮ್ಮ ಕನ್ನಡಕ್ಕೆ ಹಿಂದಿ ಗುಲಾಮರನ್ನ ತಂದು ಕೆಲಸಕ್ಕೆ ಕೊಡ್ತಾ ಇದ್ದೀರಾ. ಈ ಕೆಲಸ ನಿಲ್ಲಿಸಬೇಕು. ಕನ್ನಡಿಗರಿಗೆ ಮೂಲಭೂತ ಕೆಲಸಗಳು ಸಿಗ್ಬೇಕು. ಹಾಗಾಗಿ ನೀವು ಕನ್ನಡದಲ್ಲೇ ಪರೀಕ್ಷೆ ಬರೆಯುವಂತ ಹಕ್ಕನ್ನ ಕೊಡಬೇಕು. ಈಗಾಗಲೇ ಬೆಂಗಳೂರು ವಿಭಾಗದಲ್ಲಿ ನೀವು ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿದ್ರಿ. ಯಾಕೋ ಏನೋ ಕಾರಣ ಈಗ ಹುಬ್ಬಳ್ಳಿಯಲ್ಲಿ ಮತ್ತೆ ನಿಮ್ಮ ಖ್ಯಾತಿಯನ್ನು ಶುರು ಮಾಡಿದ್ರಿ. ಹಿಂದಿ ಏರಿಕೆ ಮಾಡೋದ, ಪದೇ ಪದೇ ಹಿಂದಿ ಏರಿಕೆ ಮಾಡೋದನ್ನ ನಿಲ್ಲಿಸಿ ಕೇಂದ್ರ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು. ಕೇಂದ್ರಕ್ಕೆ ಅತಿ ಹೆಚ್ಚು ಸಂಸದರನ್ನ ಕೊಟ್ಟಿದ್ದೇವೆ. ಮಾನ್ಯ ಪ್ರಧಾನಮಂತ್ರಿಗಳು ಯಾಕೋ ಏನೋ ಗೊತ್ತಿಲ್ಲ, ಮಾತೃಭಾಷೆಗಳ ಮೇಲೆ ಪ್ರತಿ ಬಾರಿ ಹಿಂದಿ ಏರಿಕೆ ಮಾಡ್ತಿದ್ರಿ. ನಿಮ್ಮ ಹಿಂದಿಗೆ ಯಾವುದೇ ಇತಿಹಾಸ ಇಲ್ಲ ಸ್ವಾಮಿ. ಕನ್ನಡಕ್ಕೆ ದಶಕಗಳ ಪೂರ್ವಗಳ ಇತಿಹಾಸ ಇದೆ. ಹಾಗಾಗಿ ನಮ್ಮ ಭಾಷೆಯಲ್ಲಿ ನಮಗೆ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡ್ಬೇಕು. ಹಳ್ಳಿ ಭಾಗದಿಂದ ಬರುವಂತಹ ಎಲ್ಲ ಪ್ರತಿಭೆಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ನಮ್ಮ ಕನ್ನಡದಲ್ಲಿ ನಮ್ಮ ಪ್ರತಿಭೆಗಳಿಗೆ ಅವಕಾಶ ಸಿಗ್ಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಈ ಮೂಲಕ ಮನವಿಯನ್ನ ಮಾಡ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ನೀವೇನಾದ್ರು ಎಚ್ಚೆತ್ಕೊಂಡು, ದೊಡ್ಡ ಮಟ್ಟದಲ್ಲಿ ನೀವೇನಾದ್ರು ಎಚ್ಚೆತ್ಕೊಂಡು ಕೆಲಸವನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ, ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕೊಡದೇ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇಡೀ ರಾಜ್ಯದಂತ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ. ಎಲ್ಲ ಸಂಸದರು ಕಂಡ್ರು ಕೂಡ ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕಾಗುತ್ತೆ. ನಮ್ಮ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಮನವಿ ಮಾಡ್ತೇವೆ. ಪರೀಕ್ಷೆ ಬರೆಯಲು ಅವಕಾಶ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಮನವಿಯನ್ನ ಮಾಡ್ತೇವೆ. ನ್ಯೂಸ್ 42 ಕನ್ನಡ.